ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 12, 20ರಿಂದ 50 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಜಾನ್ ಚಾಪ್ಟರ್ 12 ವರ್ಸಸ್ 20 to 50. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಏನು ನೋಡ್ಕೊಳ್ತೀವಿ? ಯೋಹಾನ 12, 20ರಿಂದ ಕಡೆಯವರೆಗಿರುವಂಥ ವಾಕ್ಯ ಭಾಗದಲ್ಲಿ ಕ್ರಿಸ್ತನನ್ನು ಕಾಣುವ 14 ರಹಸ್ಯಗಳು, 14 ಸೀಕ್ರೆಟ್ಸ್ ಆಫ್ ಸೀಯಿಂಗ್ ಕ್ರೈಸ್ಟ್. ಕ್ರಿಸ್ತನನ್ನು ಕಾಣುವ 15. ಕ್ರಿಸ್ತನನ್ನು ಕಾಣಬೇಕಾದರೆ ಯಾವ ರೀತಿಯಾಗಿ ಥೋಮನು ಕೂಡ ನಾನು ಆತನನ್ನು ಕಾಣಬೇಕು, ಕಾಣದಿದ್ದರೆ ನಾನು ನಂಬೋದಿಲ್ಲ ಅನ್ನೋ ಮಟ್ಟಿಗೆ ಆತನು ಅಷ್ಟೊಂದು ವೈರಾಗ್ಯವಾಗಿದ್ದಂಥ ವ್ಯಕ್ತಿ. ಈಗ ಕ್ರಿಸ್ತನನ್ನು ಕಾಣುವ 14 ರಹಸ್ಯಗಳು. ಮೊದಲನೇದಾಗಿ ಯೋಹಾನ 12, 21ನೇ ವಚನದಲ್ಲಿ ಕೆಲವು ಗ್ರೀಕರು ಬಂದಿದ್ದರಂತೆ. ಆರಾಧನೆಗೆ ಹಬ್ಬ ಇತ್ತಲ್ವ, ಅದಕ್ಕೆ ಬಂದಿದ್ದರು. ಬಂದು ಫಿಲಿಪ್ಪನ ಹತ್ರ ಬಂದುಬಿಟ್ಟು, ಅಯ್ಯ, ನಾವು ಯೇಸುವನ್ನು ನೋಡಬೇಕೆಂದಿದ್ದೇವೆ. ಯೇಸುವನ್ನು ನೋಡತಕ್ಕ 14 ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ ಏನಂತ ಹೇಳಿದರೆ, ಆ ಬಯಕೆ ಇರಬೇಕು. ಹ್ಯಾವ್ ಎ ಡಿಸೈರ್. ಕ್ರಿಸ್ತನನ್ನು ನೋಡಬೇಕೆಂಬ ಬಯಕೆ ನಮಗಿರಬೇಕು. ಹೌದು, ಆ ಒಂದು ಬಯಕೆ ಇವರಿಗಿತ್ತು. ಆದುದರಿಂದ ದೇವರು ಅದನ್ನು ಪೂರೈಸಿದರು. ಎರಡನೇದಾಗಿ, ಯೇಸು ಸ್ವಾಮಿ ಆ ರೀತಿಯಾಗಿ ಫಿಲಿಪ್ಪನು ಯೇಸು ಸ್ವಾಮಿಗೆ ಆ ಮಾತನ್ನು, ಗ್ರೀಕರು ಕೆಲವರು ನಿನ್ನನ್ನು ನೋಡಬೇಕಂತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ 23ನೇ ವಚನದಲ್ಲಿ ಮನುಷ್ಯಪುತ್ರನು ಮಹಿಮೆ ಪಡುವ ಸಮಯ ಬಂದಿದೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಕ್ರಿಸ್ತನನ್ನು ನೋಡಬೇಕೆಂಬ ಒಂದು ರಹಸ್ಯ, ಎರಡನೇ ರಹಸ್ಯ ಏನಂದರೆ, ಅದು ಸಮಯಕ್ಕನುಸಾರವಾದದ್ದು. ಇಟ್ ಈಸ್ ಟೈಮ್ಡ್. ಕ್ರಿಸ್ತನನ್ನು ಕಾಣುವುದಕ್ಕೆ ಕರ್ತನ ಒಂದು ಸಮಯ ಇರಬೇಕು. ನನ್ನ ಸಮಯ ಬಂದಿದೆ, ಮಹಿಮೆ ಪಡಿಸುವಂಥ ಸಮಯ, ಬೆಸ್ಟ್ ಟೈಮ್ ಆತನನ್ನು ಕಾಣುವಂಥದ್ದು ಏನಂದರೆ ಮಹಿಮೆಯ ಸಮಯ ಅಂತ ಹೇಳ್ಬಿಟ್ಟು. ಮೂರನೇದಾಗಿ, ಈ ಗ್ರೀಕರು ಬಂದುಬಿಟ್ಟು ಫಿಲಿಪ್ಪನ ಮುಖಾಂತರವಾಗಿ ಯೇಸು ಸ್ವಾಮಿ ಹೇಳಿ ಕಳಿಸಿದಂಥ ಯೇಸುವನ್ನು ಕಾಣಬೇಕು ಅಥವಾ ನೋಡಬೇಕು ಎಂಬುದಾಗಿ ಹೇಳಿದಾಗ, ವಿ ವಾಂಟ್ ಟು ಸಿ ಜೀಸಸ್ ಅಂತ ಹೇಳಿದಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ಯೋಹಾನ 12, 24ನೇ ವಚನದಲ್ಲಿ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯೋದರ ಬಗ್ಗೆ ಮಾತಾಡ್ತಾರೆ. ಸಾಯದಿದ್ದರೆ ಅದು ಒಂದೇ ಆಗಿ ಉಳಿಯುವುದು, ಸತ್ತರೆ ಎಂಬುದಾಗಿ ಮಾತಾಡ್ತಾರೆ. ಹಾಗಾದರೆ ಕ್ರಿಸ್ತನನ್ನು ಕಾಣುವುದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ಏನಂದರೆ, ಯೋಹಾನ 12, 24, ಡೈ ಲೈಕ್ ಎ ವೀಟ್, ಗೋಧಿಯ ಕಾಳಿನಂತೆ ಸಾಯುವುದು ಅಥವಾ ಮರೆಯಾಗಿರುವುದು. ಗೋಧಿಯ ಕಾಳು ಒಂದು ತೆಗೆದುಕೊಂಡು ಅದರ ಭೂಮಿಯಲ್ಲಿ ಬಿತ್ತಿದಾಗ ಅದು ಸಮಾಧಿಯಾದ ಹಾಗೆ ಇರ್ತದೆ, ಅದು ಕಾಣುವುದಿಲ್ಲ, ಅದು ಮರೆಯಾಗಿರ್ತದೆ. ಆದರೆ ಅದು ಒಂದೇ ಆಗಿ ಉಳಿಯೋದಿಲ್ಲ. ಆ ಒಂದು ಮರೆ ಅನುಭವ ಇಲ್ಲದಿದ್ದರೆ ಒಂದೇ ಆಗಿ ಉಳಿತದೆ. ಮರೆಯಾಗಿರುವಂಥ ಅನುಭವಕ್ಕೆ ಬಂದಾಗ, ಆ ಒಂದು ಸಮಾಧಿಯ ಅನುಭವ ಅದಕ್ಕೆ ಬಂದಾಗ, ಸತ್ತ ಅನುಭವ ಅದಕ್ಕೆ ಬಂದಾಗ ಅದು ಒಂದೇ ಆಗಿ ಉಳಿಯೋದಿಲ್ಲ. ಆದ ಕಾರಣ ಅದು ಕೂಡ ಒಂದು ರಹಸ್ಯ, ಕ್ರಿಸ್ತನನ್ನು ಕಾಣುವ ರಹಸ್ಯ. ಯಾಕಂದರೆ ಇವ್ರು ಕೇಳಿದ ಕ್ವಶನ್ ಏನಂತ ಹೇಳಿದ್ರೆ, ನಾವು ಯೇಸುವನ್ನು ಕಾಣಬೇಕಂತ ಹೇಳ್ಬಿಟ್ಟು ಬಂದಾಗ ಯೇಸು ಹೇಳ್ತಾರೆ ಗೋಧಿಯ ಕಾಳಿನಂತೆ ಸಾಯಬೇಕಂತ ಹೇಳುವಾಗ ಹಾಗೇನೇ ಕಾಣೋದು ಅಂತ ಹೇಳ್ಬಿಟ್ಟು.
ಯೇಸುವನ್ನು ಆ ದಿವಸಗಳಲ್ಲಿ ಕಾಣಬಹುದಾಗಿತ್ತು. ಆದರೆ ಇಂದು ಆತನನ್ನು ಕಾಣಬೇಕಾದ್ರೆ ಇದೇ ಪಾಸ್ವರ್ಡ್. 4ನೇದಾಗಿ ಯೇಸು ಸ್ವಾಮಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಯೋಹಾನ 12:25 ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ. ಅದೇನಂತ ಹೇಳಿದ್ರೆ, ತನ್ನ ಪ್ರಾಣವನ್ನು ದ್ವೇಷಿಸುವುದರ ಬಗ್ಗೆ ಮಾತಾಡ್ತಾರೆ. ಯೇಸುವನ್ನು ಕಾಣುವುದು ಹೇಗೆ? ಬೈ ಹೇಟಿಂಗ್ ಸೆಲ್ಫ್. ಹೌದು, ಪ್ರಾಣವನ್ನು, ತಮ್ಮ ಆತ್ಮವನ್ನು, ತಮ್ಮನ್ನೇ ಹಾಗೆ ಮಾಡುವುದರಿಂದ, ತನ್ನ ಪ್ರಾಣವನ್ನು ದ್ವೇಷಿಸುವುದರಿಂದ, ಹಾಗೆ ಮಾಡುವುದರಿಂದ, ಇದೆಲ್ಲ ಸ್ವಲ್ಪ ಕಠಿಣ ಮಾತಾಗಿ ನಮಗೆ ಕಾಣ್ಬೋದು. ಆದರೆ ಯೇಸು ಸ್ವಾಮಿ ಕೊಡುವಂಥ ಉತ್ತರ ನಾವು ಅದನ್ನು ಚೇಂಜ್ ಮಾಡಲಿಕ್ಕೆ, ಅದನ್ನು ಡೈಲ್ಯೂಟ್ ಮಾಡಲಿಕ್ಕೆ, ಅದನ್ನು ಹಗುರು ಮಾಡಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದರೆ, ಅವ್ರು ಕೇಳಿದ ಪ್ರಶ್ನೆ, ಅಯ್ಯ ನಾವು ಯೇಸುವನ್ನು ನೋಡಬೇಕೆಂದಿದ್ದೇವೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಹೇಳುವಂಥದ್ದು, ಗೋಧಿಯ ಕಾಳಿನಂತೆ ನೀವು ಸಾಯಬೇಕು ಮತ್ತು ಪ್ರಾಣವನ್ನು ದ್ವೇಷಿಸಬೇಕು. ಇದೆಲ್ಲ ಯೇಸುವನ್ನು ಕಾಣುವ ರಹಸ್ಯಗಳಾಗಿ ಹೇಳ್ತಿದ್ದಾರೆ. ಬಹುಶಃ ಅದು ಒಂದಕ್ಕೊಂದು ಸಂಬಂಧ ಇದ್ದ ಹಾಗೆ ಕಾಣ್ತಾ ಇಲ್ಲ, ಆದರೂ ಕೂಡ ಅದು ರಹಸ್ಯವೇ. ಅನಂತರ ಇನ್ನೊಂದು ಮಾತು 26ನೇ ವಚನ, ಯೋಹಾನ 12:26 ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತು ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದ್ರೆ, ನನ್ನ ಸೇವೆ ಮಾಡಬೇಕೆಂದಿರುವವರು ನನ್ನನ್ನು ಹಿಂಬಾಲಿಸಲಿ. ವಿ ಸಿ ಜೀಸಸ್ ಬೈ ಫಾಲೋವಿಂಗ್ ಹಿಮ್. ಕ್ರಿಸ್ತನನ್ನು ನೋಡಬೇಕೆಂದಿರುವವರು ಹೇಗೆ ನೋಡಬೇಕು? ಕ್ರಿಸ್ತನನ್ನು ಕಾಣ ಬಯಸುವುದು ಹೇಗೆ? ಅದರ ರಹಸ್ಯ ಏನು? ಹಿಂಬಾಲಿಸುವುದರಿಂದ ಕ್ರಿಸ್ತನನ್ನು ಕಾಣ್ತೇವೆ. ಬೈ ಫಾಲೋವಿಂಗ್ ಕ್ರೈಸ್ಟ್. ಯಾಕಂದರೆ ಕ್ರಿಸ್ತನು ತಾನೇ ಕೊಟ್ಟಂಥ ಪ್ರಿಸ್ಕ್ರಿಪ್ಷನ್ ಇದು. ಅಯ್ಯ ಯೇಸುವನ್ನು ನೋಡಬೇಕೆಂದಿದ್ದೇವೆ ಅಂತ ಹೇಳ್ಬಿಟ್ಟು ಫಿಲಿಪ್ಪನ ಹತ್ರ ಬಂದುಬಿಟ್ಟು ಈ ಬೇತ್ಸಾಯಿದ ಗ್ರೀಕರು ಹೇಳಿದಾಗ 21ನೇ ವಚನದಲ್ಲಿ, ಯೋಹಾನ 12ನೇ ಅಧ್ಯಾಯ 21ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳುವಂಥ ಒಂದು ಪ್ರಿಸ್ಕ್ರಿಪ್ಷನ್. 26ನೇ ವಚನ ಅದೇ ಯೋಹಾನ 12ರಲ್ಲಿ, ನನ್ನನ್ನು ಹಿಂಬಾಲಿಸಬೇಕು. ಫಾಲೋ ಮೀ. 6ನೇದಾಗಿ, ನನ್ನ ಸೇವೆ ಮಾಡಬೇಕು, ನನ್ನನ್ನು ಹಿಂಬಾಲಿಸಲಿ, ಆಗ ನಾನಿರುವಲ್ಲಿಯೇ ನನ್ನ ಸೇವಕರು ಇರುವರು. ವಾವ್! ಹಾಗಾದರೆ ಸೇವೆ ಮಾಡುವವರು, ಸೇವಕರು ನಾನಿರುವಲ್ಲಿಯೇ ಇರುವರು. ನನ್ನ ಸೇವೆಯನ್ನು ಮಾಡುವವರು, ತಂದೆ ಸನ್ಮಾನಿಸೋರು, ಇದೆಲ್ಲ ನಾವು ನೋಡುವಾಗ ಸೇವೆಯ ಅನ್ಯೋನ್ಯತೆ, ಫೆಲೋಶಿಪ್ ಇನ್ ಸರ್ವಿಂಗ್. ಹೌದು, ಕ್ರಿಸ್ತನನ್ನು ಅಯ್ಯ ನೋಡಬೇಕೆಂದಿದ್ದೇವೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಕೊಟ್ಟಂಥ ಆನ್ಸರ್ ಏನಂತ ಹೇಳಿದ್ರೆ, ಸೇವೆ ಅನ್ಯೋನ್ಯತೆ, ಫೆಲೋಶಿಪ್ ಆಫ್ ಮಿನಿಸ್ಟ್ರಿ. ಅದರಲ್ಲಿ ಸೇವಕನು, ಅದರಲ್ಲಿ ಯೇಸು ಸ್ವಾಮಿ, ಅದರಲ್ಲಿ ತಂದೆಯ ದೇವರು. ವಾವ್! ಅಮೇಜಿಂಗ್, ಅತಿಶಯ. 7ನೇದಾಗಿ, ಕ್ರಿಸ್ತನನ್ನು ನೋಡುವ 14 ರಹಸ್ಯಗಳಲ್ಲಿ 14 ಸೀಕ್ರೆಟ್ಸ್ ಆಫ್ ಸೀಯಿಂಗ್ ಕ್ರೈಸ್ಟ್, ಅದರಲ್ಲಿ 7ನೇದು ಏನಂತ ಹೇಳಿದ್ರೆ, ಬಿ ಆನೆಸ್ಟ್ ಲೈಕ್ ದ ಮಾಸ್ಟರ್. ಕರ್ತನ ಹಾಗೆ ಯಥಾರ್ಥವಾಗಿರುವುದು. ಯೇಸು ಸ್ವಾಮಿ ಏನಂತ ಹೇಳ್ತಾರೆ 27ನೇ ವಚನದಲ್ಲಿ, ನನ್ನ ಪ್ರಾಣವು ಈಗ ತತ್ತರಿಸುತ್ತದೆ. ಇಲ್ಲ ನಾನು ಚೆನ್ನಾಗಿದ್ದೀನಿ, ನನಗೇನು ಸಮಸ್ಯೆ ಇಲ್ಲ ಅಂದಿಲ್ಲ ಯೇಸು ಸ್ವಾಮಿ. ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ. ಐ ಆಮ್ ಟ್ರಬಲ್ಡ್, ಮೈ ಸೋಲ್ ಈಸ್ ಟ್ರಬಲ್ಡ್. ಇಲ್ಲ ನಾನು ಚೆನ್ನಾಗಿದ್ದೇನೆ ಅಂತ ಹೇಳಲಿಲ್ಲ ಯೇಸು ಸ್ವಾಮಿ. ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ, ನಾನೇನು ಹೇಳಲಿ? ವಾಟ್ ಕ್ಯಾನ್ ಐ ಸೇ? ನನ್ನ ಆತ್ಮವು ತತ್ತರಿಸ್ತಾ ಇದೆ, ನನ್ನ ಪ್ರಾಣ ತತ್ತರಿಸ್ತಾ ಇದೆ, ನಾನು ಏನು ಹೇಳಬೇಕು? ಒಂದು ಪ್ರೇಯರ್ ಮಾಡಲಾ? ತಂದೆಯೇ, ಈ ಗಳಿಗೆಯಿಂದ ನನ್ನನ್ನು ತಪ್ಪಿಸು, ನಾನು ತಪ್ಪಿಸ್ಕೊಡ್ತೀನಿ ಎಂಬುದಾಗಿ ಹೇಳಲ್ಲ.
ಈ 3 ಮಾತುಗಳಿಂದ ನಾವೇನು ತಿಳ್ಕೊಳ್ತೀವಿ ಅಂತ ಹೇಳಿದರೆ, ಯೇಸು ಸ್ವಾಮಿಯ ಪ್ರಾಮಾಣಿಕತ್ವವನ್ನು ನಾವು ನೋಡ್ತೇವೆ. ಅದನ್ನು ನಾವು ಫಾಲೋ ಮಾಡಬೇಕು. ಆದ ಕಾರಣ ಅವ್ರು ಹೇಳಿದಂಥ ಪ್ರಶ್ನೆ, ಅಯ್ಯ ನಾವು ಯೇಸುವನ್ನು ನೋಡಬೇಕೆಂದಿದ್ದೇವೆ ಎಂಬುದಾಗಿ ಗ್ರೀಕರು ಹೇಳಿದ ಪ್ರಶ್ನೆಗೆ ಉತ್ತರ, ಹೌದಾ, ಹಾಗಾದರೆ ಪ್ರಾಮಾಣಿಕರಾಗಿರ್ರಿ. ಆತ್ಮ ಪ್ರಾಣ ತತ್ತರಿಸ್ತಿದೆಯಾ? ತತ್ತರಿಸ್ತಿದೆ ಅಂತ ಹೇಳ್ರಿ. ತಪ್ಪಿಸ್ಕೋಬೇಕಂತ ಅನ್ನಿಸ್ತಾ ಇದೆಯಾ? ದೇವರು ಕೊಟ್ಟಂಥ ಗಳಿಗಿಂದ ತಪ್ಪಿಸ್ಕೋಬೇಕಂತಿದೆಯಾ? ಆ ಅನಿಸುವಿಕೆಯನ್ನು ಹೇಳಿಬಿಡ್ರಿ. ಪ್ರಾಮಾಣಿಕರಾಗಿರ್ರಿ. ಯೇಸು ಸ್ವಾಮಿ ಹಾಗಿದ್ದರು, ನಾವು ಹಾಗಿರಬೇಕು. ಹಾಗೆಯೇ ಯೇಸುವನ್ನು ನಾವು ನೋಡುವುದಕ್ಕೆ ಆಗುತ್ತದೆ. 8ನೇದಾಗಿ, ಕ್ರಿಸ್ತನನ್ನು ಕಾಣುವುದು ಹೇಗೆ? 28ನೇ ವಚನ, ಯೋಹಾನ 12:28ನೇ ವಚನದಲ್ಲಿ, ನಾನು ಈ ಗಳಿಗೆಗಾಗಿಯೇ ಬಂದಿದ್ದೇನಲ್ಲ ತಂದೆಯೇ, ನಿಮ್ಮ ಹೆಸರನ್ನು ಮಹಿಮೆ ಪಡಿಸಿಕೊಡ್ರಿ. ಹಾಗಾದರೆ ಕ್ರಿಸ್ತನನ್ನು ಕಾಣುವುದು ಹೇಗೆ? ತಂದೆಯ ನಾಮವನ್ನು ಮಹಿಮೆ ಪಡಿಸುವುದರಿಂದ, ತಂದೆಯ ಹೆಸರನ್ನು ಮಹಿಮೆ ಪಡಿಸುವುದರಿಂದ, ಬೈ ಗ್ಲೋರಿಫೈಯಿಂಗ್ ಫಾದರ್ಸ್ ನೇಮ್. ಇದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9-10 ಇರುವಂಥ ವಾಕ್ಯ ಭಾಗಗಳಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬಂಥ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ನಮಗೆ ಕಲಿಸಿಕೊಟ್ರು. ಅದರಲ್ಲಿ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಹೌದು, ಅದನ್ನೇ ಇನ್ನೊಂದು ರೀತಿಯಿಂದ ಹೇಳ್ಬೋದು, ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಿರಿ. ಆ ರೀತಿಯಾಗಿ ದೇವರ ನಾಮ ಮಹಿಮೆ ಆಗಬೇಕು, ನನ್ನಿಂದ ನಮ್ಮಿಂದ ಎಂಬುದಾಗಿ ಬಯಸುವಂಥ ಪ್ರತಿ ಒಬ್ಬೊಬ್ಬರು, ಹೌದು, ಅಂಥವರಿಗೆ ಕ್ರಿಸ್ತನನ್ನು ಕಾಣುವವರಾಗಿದ್ದಾರೆ. ಯಾಕಂತ ಹೇಳಿದರೆ ಮತ್ತಾಯ 5:8ನೇ ವಚನದಲ್ಲಿ, ನಿರ್ಮಲ ಚಿತ್ತರು ಅಥವಾ ಹೃದಯ ಶುದ್ಧರು ಧನ್ಯರು, ಅವರು ದೇವರನ್ನು ಕಾಣುವರು. ಸರಿ, ಮುಂದೆ ನಾವು ನೋಡೋದಾದರೆ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿದ್ದೇವೆ ನಾವು. ಅದರಲ್ಲಿ 20-50 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ ಕ್ರಿಸ್ತನನ್ನು ಕಾಣುವ 14 ರಹಸ್ಯಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 15 ಕೂಡ ಇರ್ಬೋದೇನೋ, 14 ಕನಿಷ್ಠ ಒಂದು 14 ರಹಸ್ಯಗಳಿದೆ. ಅದರಲ್ಲಿ ನಾವು ಈಗ 9ನೇದಕ್ಕೆ ಬಂದಿದ್ದೇವೆ. ಅದೇನಂತ ಹೇಳಿದರೆ, ಹಿಯರ್ ಗಾಡ್ ಸ್ಪೀಕಿಂಗ್. ಕ್ರಿಸ್ತನನ್ನು ಕಾಣಬೇಕಾದರೆ ದೇವರ ಸ್ವರವನ್ನು ಕೇಳಿಸ್ಕೋಬೇಕು. ತಂದೆ ನಿನ್ನ ನಾಮವನ್ನು ಮಹಿಮೆ ಪಡಿಸು ಅಂತ ಹೇಳಿದಾಗ ಯೋಹಾನ 12:28ರಲ್ಲಿ, ಹೌದು ನಾನು ಮಹಿಮೆ ಪಡಿಸಿದ್ದೇನೆ, ಪುನಃ ಮಹಿಮೆ ಪಡಿಸುವೆನು ಎಂಬ ಮಾತನ್ನು, ತಂದೆಯ ಸ್ವರವನ್ನು ಕೇಳಿಸಿಕೊಂಡ್ರು. ಹೌದು, ಇದು ಕ್ರಿಸ್ತನನ್ನು ಕಾಣುವ ರಹಸ್ಯ. 10ನೇದಾಗಿ ಅದರ ಬಗ್ಗೆ ಯೇಸು ಸ್ವಾಮಿ ಒಂದು ಕಾಮೆಂಟ್ರಿ ಕೊಡ್ತಾರೆ 30ನೇ ವಚನದಲ್ಲಿ, ಈ ಸ್ವರವು ನನಗಾಗಿ ಅಲ್ಲ ನಿಮಗಾಗಿ ಬಂದಿದೆ. ತಂದೆಯ ಸ್ವರವನ್ನು ಕೇಳಿಸ್ಕೊಳ್ಳುವಂಥ ಆ ಸ್ವರವು ನನಗೋಸ್ಕರ ಅಲ್ಲ ನಿಮಗೋಸ್ಕರ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆಶ್ಚರ್ಯ. ಮತ್ತು ಯೇಸು ಸ್ವಾಮಿ 32ನೇ ವಚನದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಿದ್ದಾರೆ. ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಮಾತು. ಈಗಾಗಲೇ ಅದನ್ನು 24ನೇ ವಚನದಲ್ಲಿ ಹೇಳಿ ಆಯಿತು, 25ನೇ ವಚನದಲ್ಲಿ ಕೂಡ ಹೇಳಿ ಆಯಿತು. ಅದನ್ನೇ ಈಗ 32ನೇ ವಚನದಲ್ಲಿ ಯೋಹಾನ 12:32ರಲ್ಲಿ ಯೇಸುವನ್ನು ಕಾಣುವುದು ಹೇಗೆ ಅಂಥೇಳಿ ನೋಡುವಾಗ, ನನ್ನನ್ನು ಭೂಮಿಯಿಂದ ಮೇಲಕ್ಕೇರಿಸಿದಾಗ, ಹೌದು, ಭೂಮಿಯಿಂದ ಮೇಲಕ್ಕೇರಿಸಿದಾಗ ಅಥವಾ ಉನ್ನತಪಡಿಸಿದಾಗ, ವೆನ್ ಐ ಆಮ್ ಲಿಫ್ಟೆಡ್, ಭೂಮಿಯಿಂದ ಮೇಲಕ್ಕೇರಿಸಿದಾಗ ಅಂದರೆ ಅದು ಶಿಲುಬೆ ಅನುಭವ. ಮೇಲಕ್ಕೇರಿಸಿದಾಗ ಎಲ್ಲರನ್ನೂ ನನ್ನ ಬಳಿಗೆ ಸೆಳೆದುಕೊಳ್ಳುತ್ತೇನೆ. ಹಾಗಾದರೆ
ಕ್ರಿಸ್ತನನ್ನು ಕಾಣುವುದು ಹೇಗೆ? ಕ್ರೂಜೆಯ ಕಡೆಗೆ ಸೆಳೆಯಲ್ಪಡುವುದರಿಂದ. ಹೌ ಡು ವಿ see Christ? By being drawn to the cross. ಶಿಲುಬೆಯೆಡೆಗೆ ಸೆಳೆಯಲಾಗುವುದರಿಂದ, ಸೆಳೆಯುವ ಅನುಭವಕ್ಕೆ ಬರುವುದರಿಂದ, ಸೆಳೆತೆಗೆ ಒಳಪಡುವುದರಿಂದ. 11ನೇದಾಗಿ, ಯಾವ ರೀತಿಯಾಗಿ ಕ್ರಿಸ್ತನನ್ನು ನಾವು ನೋಡುವುದು ಎಂಬುದಾಗಿ ನೋಡುವಾಗ, ವಾಕ್ ಇನ್ ಲೈಟ್, ಬೆಳಕಿನಲ್ಲಿ ನಡೆಯೋದ್ರಿಂದ. ಯಾಕಂದರೆ ಯೇಸು ಸ್ವಾಮಿ ಯೋಹಾನ 12:35 ಬೆಳಕು ನಿಮಗೆ ಬೆಳಕಿರುವಾಗಲೇ ನಡೆಯಿರಿ, ಬೆಳಕಿನಲ್ಲಿ. ಇದೇ ಯೋಹಾನ್ ಸುವಾರ್ತೆಯನ್ನು ಬರೆದ ಯೋಹಾನ್ ಪತ್ರಿಕೆಯನ್ನು ಬರೆಯುವಾಗ 1ನೇ ಅಧ್ಯಾಯ 7ನೇ ವಚನದಲ್ಲಿ ಬೆಳಕಿನಲ್ಲಿ ನಡೆಯೋದರ ಕುರಿತಾಗಿ ಮಾತನಾಡುವಂಥದ್ದು, ಒತ್ತಿ ಹೇಳುವಂಥದ್ದು ಪ್ರಾಮುಖ್ಯವಾದಂಥ ಒಂದು ಅಂಶವಾಗಿದೆ. 12ನೇದಾಗಿ, ಬೆಳಕಿನಲ್ಲಿ ನಡೆಯುವಂಥದ್ದು ಮಾತ್ರ ಅಲ್ಲ, ಬೆಳಕನ್ನು ನಂಬುವುದು. ನಾಟ್ ಓನ್ಲಿ ವಾಕಿಂಗ್ ಇನ್ ದ ಲೈಟ್ ಬಟ್ ಆಲ್ಸೋ ಬಿಲೀವಿಂಗ್ ಇನ್ ದ ಲೈಟ್. ಕ್ರಿಸ್ತನನ್ನು ಕಾಣಬೇಕಾದರೆ ಬೆಳಕನ್ನು, ಕ್ರಿಸ್ತನನ್ನು ನಂಬಬೇಕು. ಅದನ್ನೇ 36ನೇ ವಚನದಲ್ಲಿ ಯೇಸು ಸ್ವಾಮಿ, ನೀವು ಬೆಳಕಿನ ಪುತ್ರರಾಗುವಂತೆ ನಿಮಗೆ ಬೆಳಕಿರುವಾಗಲೇ ಬೆಳಕನ್ನು ನಂಬಿರಿ, ಬೆಳಕನ್ನು ನಂಬಿರಿ. ಈ ನಂಬೋ ವಿಷಯದಲ್ಲಿ ಬರುವಾಗ 13ನೇ ರಹಸ್ಯ ಹೇಳಬೇಕು ನಾನು. ಅದೇನಂತ ಹೇಳಿದ್ರೆ, ಪೂರ್ಣವಾಗಿ ನಂಬುವುದು. ಹೌದು, ಬೆಳಕನ್ನು ನಂಬುವುದು, ಆದರೆ ಪೂರ್ಣವಾಗಿ ನಂಬುವುದು. ಯಾಕಂತ ಹೇಳಿದ್ರೆ 37ರಿಂದ 40ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಯೆಶಾಯನ ಮಾತು, ಯೇಸು ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದರೂ ಕೂಡ ಜನರು ನಂಬಲಿಲ್ಲ. ಯಾರು ನಂಬಿದರು ಎಂಬುದಾಗಿ ಹೇಳುವಾಗ, ಅದು ನಂಬದೆ ಹೋಗಿದ್ದರಿಂದ ಅವರ ಹೃದಯ ಕಠಿಣವಾಯಿತು, ಕುರುಡರಾದರು, ಸ್ವಸ್ಥತೆಯನ್ನು ಹೊಂದದೇ ಹೋದರು. ಆದುದರಿಂದ ಪೂರ್ಣವಾಗಿ ನಂಬತಕ್ಕದ್ದು ಕೇವಲ ಸೂಚಕ ಕಾರ್ಯಗಳನ್ನೆಲ್ಲ, ವ್ಯಕ್ತಿಯನ್ನು, ವಾಕ್ಯವನ್ನು, ಸುದ್ದಿಯನ್ನು ನಂಬತಕ್ಕದ್ದು. 14ನೇದಾಗಿ 43ನೇ ವಚನ, ಯೋಹಾನ 12:43 ಅವರು ದೇವರಿಂದ ಬರುವ ಹೊಗಳಿಕೆಗಿಂತ ಮನುಷ್ಯರ ಹೊಗಳಿಕೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಹಾಗಾದರೆ ಅದರಿಂದ ನಾವು ಕಲಿಯುವಂಥದ್ದು ನೆಗೆಟಿವ್ ಆಗಿದೆ, ಅದನ್ನು ನಕಾರಾತ್ಮಕವಾದದ್ದನ್ನು ಸಕಾರಾತ್ಮಕವಾಗಿ ಮಾಡಿ ನಾವು ಕಲಿಯುವಾಗ ಏನಾಗ್ತದೆ, ನಾವು ದೇವರ ಹೊಗಳಿಕೆಯನ್ನು, ಮನುಷ್ಯರ ಹೊಗಳಿಕೆಗಿಂತ ದೇವರ ಹೊಗಳಿಕೆಯನ್ನು ಪ್ರೀತಿಸುವುದು. ಆಗ ನಾವು ಕ್ರಿಸ್ತನನ್ನು ಕಾಣುವವರಾಗ್ತೇವೆ. ಹೌದು, ನನ್ನ ಒಂದು ಇಷ್ಟವಾದಂಥ ಒಂದು ವಾಕ್ಯದಿಂದ ಮುಗಿಸ್ತೇನೆ. 12ನೇ ಅಧ್ಯಾಯ 48ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ, ನನ್ನನ್ನು ತಿರಸ್ಕರಿಸಿ ನನ್ನ ಮಾತುಗಳನ್ನು ಸ್ವೀಕರಿಸದವರಿಗೆ ತೀರ್ಪು ಮಾಡುವಂಥದ್ದು ಒಂದಿದೆ. ಅದು ನಾನು ಮಾತಾಡಿದ ವಾಕ್ಯವೇ, ಅದೇ ಕಡೆಯ ದಿನದಲ್ಲಿ ಅವರಿಗೆ ತೀರ್ಪು ಮಾಡುವುದು. ಆದ ಕಾರಣ ನಮಗೆ ಜಡ್ಜ್ ಯಾರಂತ ಹೇಳಿದ್ರೆ ಕ್ರಿಸ್ತನ ವಾಕ್ಯ, ಯೋಹಾನನು ಬರೆದ ಸುವಾರ್ತೆ, ಯೋಹಾನ 12ನೇ ಅಧ್ಯಾಯ ಅಂತ ನಾವು ತಿಳ್ಕೊಳ್ತೇವೆ. ಆದ ಕಾರಣ ನಾವು ತಂದೆ ಹೇಳಿದಂತೆಯೇ ಮಾಡಿದ ಕ್ರಿಸ್ತನನ್ನು ಅನುಸರಿಸುವುದರಿಂದ ನಾವು ಆತನನ್ನು ಕಾಣುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 20ರಿಂದ 50 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.